ನಮಸ್ಕಾರ ವೀಕ್ಷಕರೇ. ನಿಮ್ಮ ಪಹಣಿಯಲ್ಲಿ ಜಂಟಿ ಇರತಕ್ಕಂಥ ಖಾತೆಯನ್ನು ಸರಿಪಡಿಸಿಕೊಳ್ಳೋದ್ರ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಂತಂದರೆ, ಪಹಣಿಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಮಾಲೀಕರನ್ನು ಹೊಂದಿರತಕ್ಕಂಥ ಪಹಣಿಯಿಂದ ಮಾಲೀಕರ ಹೆಸರುಗಳನ್ನು ಪ್ರತ್ಯೇಕ ಮಾಡಿ ಏಕಮಾಲೀಕತ್ವ ಅಂದರೆ ಪಹಣಿಯಲ್ಲಿ ಒಬ್ಬರು ಮಾಲೀಕರು ಇರೋ ಥರ ಮಾಡಲಿಕ್ಕೆ ರೈತರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಪಹಣಿಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಮಾಲೀಕರಿದ್ದಲ್ಲಿ ಅಂತಹ ಜಮೀನು ಖಾತೆಗೆ ಜಂಟಿ ಖಾತೆ ಅಂತ ಕರೀತಾರೆ. ಇದರಿಂದ ಸರ್ಕಾರಿ ಯೋಜನೆ ಪ್ರಯೋಜನವನ್ನು ಪಡೀಲಿಕ್ಕೆ, ಬ್ಯಾಂಕ್ಗಳಿಂದ ಸಾಲ ಪಡೀಲಿಕ್ಕೆ ರೈತರಿಗೆ ಅರ್ಜಿ ವಿಲೇವಾರಿ ಸಮಯದಲ್ಲಿ ಕೆಲವು ತೊಂದರೆಗಳು ಉಂಟಾಗ್ತವೆ. ಈ ಕ್ರಮಗಳಿಗೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸಬೇಕಾಗ್ತದೆ. ಸೊ ಅದರಿಂದ ಏಕಮಾಲೀಕತ್ವದ ಒಂದು ಪಹಣಿಯನ್ನು ಪಡ್ಕೊಳ್ಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ಏಕಮಾಲೀಕತ್ವದ ಪಹಣಿಯನ್ನು ಪಡೀಲಿಕ್ಕೆ ರೈತರು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಮತ್ತು ಇದರಿಂದ ಏಕಮಾಲೀಕತ್ವ ಪಹಣಿಯಿಂದ ಆಗ್ತಕ್ಕಂಥ ಪ್ರಯೋಜನ ಏನು, ಇದಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಅರ್ಜಿ ಸಲ್ಲಿಸೋದು ಹೇಗೆ, ಈ ಒಂದು ಮಾಹಿತಿಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ರೈತರು ತಮ್ಮ ಪಹಣಿಯಲ್ಲಿ ಕಾಲಮ್ ನಂಬರ್ 9 ಗಮನಿಸಿದರೆ ಹಲವಾರು ರೈತರ ಹೆಸರನ್ನು ಗಮನಿಸ್ಬೋದು. ಇದರ ಅರ್ಥ ಜಮೀನನ್ನು ಹಂಚಿಕೊಂಡಿದ್ದಾರೆ ಅಥವಾ ಒಂದು ಮತ್ತು ಅವರ ವಿಸ್ತೀರ್ಣ ತಕ್ಕಂತೆ ಅವರ ಕಬ್ಜಿಯಲ್ಲಿ ರೈತರಿಗೆ ಈಗಾಗಲೇ ತಮ್ಮ ಹೊಲವನ್ನು ಇಟ್ಕೊಂಡಿರ್ತಾರೆ. ಅದರ ಅಳತೆ ಮಾಡಿಲ್ಲ ಮತ್ತು ಪ್ರತಿ ರೈತರ ವಿಸ್ತೀರ್ಣಕ್ಕೆ ತಕ್ಕಂತೆ ನಕ್ಷೆ ಕೂಡ ಇರೋದಿಲ್ಲ. ಇದನ್ನೇ ಸರಿಪಡಿಸಿಕೊಂಡು ಪ್ರತ್ಯೇಕ ನಕ್ಷೆಯೊಂದಿಗೆ ಹೊಸ ಏಕಮಾಲೀಕತ್ವದ ಪಹಣಿಯನ್ನು ಪಡೆದುಕೊಳ್ಳೋದಕ್ಕೆ ತತ್ಕಾಲ್ ಪೋಡಿ ಅಂತ ಕರಿತೀವಿ. ನೀವು ಸಾಗುವಳಿ ಮಾಡ್ತಿರ್ತಕ್ಕಂಥ ಜಮೀನಿನ ಭಾಗಗಳನ್ನು ಅಳತೆ ಮಾಡಿ ನಕ್ಷೆ ರಚಿಸಿ ಹೊಸ ಏಕಮಾಲೀಕತ್ವದ ಪಹಣಿ ಮಾಡೋ ಕ್ರಮಕ್ಕೆ ತತ್ಕಾಲ್ ಪೋಡಿ ಅಂತ ಕರೀತಾರೆ. ಉದಾಹರಣೆಗೆ ನೀವು ಒಂದು ಸರ್ವೆ ನಂಬರನ್ನು ತೊಗೊಳ್ಳಿ, ಯಾವುದಾದ್ರು 100 ಅಂತ ತೊಗೊಳ್ಳಿ. ಒಂದು ಸರ್ವೆ ನಂಬರ್ 100 ಅಂತ ಇಟ್ಕೊಂಡ್ರೆ ಇದರಲ್ಲಿ 1 ರಿಂದ 5, 1, 2, 3, 4, 5 ಕ್ರಮವಾಗಿ ಇಸ್ಸಾ ಸಂಖ್ಯೆ ಇರುತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಇರುತ್ತೆ. 5 ತನಕ ಇದೆ ಅಂತ ಅಂದ್ಕೊಳ್ಳಿ. ಈ ಪ್ರತಿಯೊಂದು ಇಸ್ಸಾ ನಂಬರ್ಗಳಿಗೂ ಪ್ರತ್ಯೇಕವಾದ ಪಹಣಿಯನ್ನು ಹೊಂದಿರ್ತದೆ. ಇಲ್ಲಿ 5 ಇಸ್ಸಾ ಸಂಖ್ಯೆ ಅಡಿಯಲ್ಲಿ ಕೂಡ ಒಂದೇ ಪಹಣಿ ಇರುತ್ತೆ. ಆದರೆ 5 ಇಸ್ಸಾ ಸಂಖ್ಯೆಯಲ್ಲಿ 2 ಜನರು ಅನುಮೋದನೆಯಲ್ಲಿ ಇರ್ತಾರೆ. 2 ಜನರನ್ನು ಪ್ರತ್ಯೇಕವಾದ ಪಹಣಿ ಇರೋದಿಲ್ಲ. ಆದರೆ ಒಂದೇ ಪಹಣಿಯಲ್ಲಿ 2 ಜನ ರೈತರ ಹೆಸರು ಒಂದೇ ಪಹಣಿಯಲ್ಲಿ ಬಂದಿರುತ್ತೆ. ಜೊತೆಗೆ ಜಮೀನಿನ ವಿವರ ಕೂಡ ಒಂದೇ ಪಹಣಿಯಲ್ಲಿ ಇರುತ್ತೆ. ಈ ಎರಡೂ ರೈತರ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಪಹಣಿ ಬರಬೇಕಂತ ಅಂದರೆ ಅವರು ತತ್ಕಾಲ್ ಪೋಡಿಯನ್ನು ಮಾಡಿಸ್ಬೇಕಾಗ್ತದೆ. ಇದರ ಮುಖಾಂತರ ಪ್ರತ್ಯೇಕ ಪಹಣಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಯೊಂದಿಗೆ ಸಂಬಂಧಪಟ್ಟ ಹೋಬಳಿಯಲ್ಲಿ ಬರುವಂತಹ ನಾಡ ಕಚೇರಿ ಏನಿರ್ತದೆ ಅಲ್ಲಿಗೆ ಹೋಗಿ ಅರ್ಜಿ ಕೊಟ್ಟು ರಸೀದಿಯನ್ನು ಪಡ್ಕೋಬೇಕು. ನಿಗದಿಪಡಿಸಿದ ದಿನಾಂಕದಂದು ನಿಮ್ಮ ಜಮೀನಿಗೆ ಭೂಮಾಪಕರು ಬಂದು ನಿಮ್ಮ ಜಮೀನಿನ ಪಹಣಿಯಲ್ಲಿ ಇರತಕ್ಕಂಥ ವಿಸ್ತೀರ್ಣ ಏನಿದೆ ಅದಕ್ಕೆ ಮೀರದಂತೆ ಅಳತೆಯನ್ನು ಮಾಡಿ ನಕ್ಷೆ ರಚಿಸಿ ಮುಂದಿನ ಕ್ರಮಕ್ಕೆ ಭೂಮಿ ಕೇಂದ್ರಕ್ಕೆ ಕಳಿಸಿಕೊಡಲಾಗ್ತದೆ. ಭೂಮಿ ಕೇಂದ್ರದಲ್ಲಿ ಕಡತವನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಪರಿಶೀಲನೆ ಮಾಡಿ ಅನುಮೋದಿಸ್ತಾರೆ. ತದನಂತರ ಪೋಡಿ ಆಗಿರತಕ್ಕಂಥ ಜಮೀನಿಗೆ ಟಿಪ್ಪಣಿ, ಅಟ್ಲಾಸು, ಆಕಾರ ಬಂದು ಫಾರ್ಮ್ ನಂಬರ್ 10 ತಯಾರಿಸಿ ರೆಕಾರ್ಡ್ ಮಾಡಿ ತಯಾರಿ ಮಾಡ್ತಾರೆ. ಈ ರೀತಿ ಜಮೀನುಗಳಿಗೆ ರೆವಿನ್ಯೂ ರೆಕಾರ್ಡ್ ತಯಾರಿ ಆಗ್ತದೆ. ನಂತರ ಜಮೀನನ್ನು ವಿಭಾಗ ಮಾಡಿ ಜಮೀನು ಹಂಚಿಕೆ ಆಗ್ತದೆ. ನಿಮ್ಮ ಜಮೀನಿಗೆ ಹೊಸ ಇಸ್ಸಾ ನಂಬರ್ ಅಥವಾ ಒಂದು ಹೊಸ ನಕ್ಷೆ ಸಹಿತ ಏಕಮಾಲೀಕತ್ವದ ಪಹಣಿ ಸಿಗ್ತದೆ. ಸೊ ಯಾವುದೇ ಕಾರಣಕ್ಕೂ ಹೆಸರು ತಿದ್ದುಪಡಿ ಅಥವಾ ಹೆಸರು ಸೇರ್ಪಡೆಯಾಗಲಿ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲಿ ಕೇವಲ ನಿಮ್ಮ ಭಾಗಕ್ಕೆ ಬಂದಿರತಕ್ಕಂಥ ಜಮೀನಿನ ಭಾಗಕ್ಕೆ ನಕ್ಷೆ ಮಾಡಿ ಹೊಸ ಇಸ್ಸಾ ನಂಬರ್ ಕೊಡೋದರಿಂದ ಜಮೀನಿಗೆ ನೋಂದಣಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ತತ್ಕಾಲ್ ಪೋಡಿ ಮೂಲಕ ನಿಮ್ಮ ಹೊಸ ಪಹಣಿ ಪಡಿಬೇಕಂತಂದರೆ ಕಾಲಮ್ ನಂಬರ್ 9ರಲ್ಲಿ ಬರ್ತಕ್ಕಂಥ ಉಳಿದ ಎಲ್ಲ ರೈತರ ಒಪ್ಪಿಗೆ ಸಹಿ ಹಾಕಬೇಕು. ಒಂದೇ ಅರ್ಜಿಯಲ್ಲಿ ಉಳಿದ ಹೆಸರು ಒಪ್ಪಿ ಸಹಿ ಮಾಡಿದರೆ, ರೈತರು ಒಪ್ಪಿ ಸಹಿ ಮಾಡಿದರೆ ಅವರ ಪಾಲಿನ ಭಾಗಕ್ಕೂ ಹೊಸ ನಕ್ಷೆ ರಚಿಸಿ ಹೊಸ ಏಕಮಾಲೀಕತ್ವದ ಪಹಣಿಯನ್ನು ಮಾಡ್ತಾರೆ. ತತ್ಕಾಲ್ ಪೋಡಿಯ ಅರ್ಜಿಯ ಶುಲ್ಕ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ 1200 ಪ್ರತಿ ಎಕರೆಗೆ ಇರುತ್ತೆ. ಹಾಗೆ ಎಕರೆ ಜಾಸ್ತಿ ಆದಂತೆ ಶುಲ್ಕ ಗರಿಷ್ಠ 4000 ಆಗುತ್ತಾ ಹೋಗುತ್ತೆ. ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಲಭಿಸ್ತಕ್ಕಂತಹ ಜಮೀನುಗಳಿಗೆ ಎಕರೆಗೆ 2000ದಿಂದ 5000 ಆಗಬಹುದು. ಮುಖ್ಯವಾಗಿ ನಿಮ್ಮ ಜಮೀನಿನ ಹಕ್ಕು ಬದಲಾವಣೆ ಆಗೋದಿಲ್ಲ. ನಿಮ್ಮ ಜಮೀನಿಗೆ ಅನುಭವದ ಆಧಾರದ ಮೇಲೆ ಜಮೀನಿಗೆ ಬೌಂಡ್ರಿ ಹಾಕಿ ಪಹಣಿಯನ್ನು ಪ್ರತ್ಯೇಕಗೊಳಿಸ್ತಾರೆ. ಸೊ ಈ ಜಂಟಿ ಖಾತೆಯಿಂದ ಬೇರ್ಪಟ್ಟ ಏಕಮಾಲೀಕತ್ವದ ಪಹಣಿಯನ್ನು ಪಡೆಯೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಒಂದು, ಬೆಳೆ ಸಾಲ ಪಡೀಲಿಕ್ಕೆ ಅನುಕೂಲ ಆಗ್ತದೆ.
ಹಾಗೆ ಬೆಳೆ ಹಾನಿಯಿಂದ ಬೆಳೆ ಹಾನಿಯಾದಂಥ ಸಮಯದಲ್ಲಿ ಬೆಳೆ ಹಾನಿ ಪರಿಹಾರ ಏನಿರ್ತದೆ, ಬೆಳೆ ವಿಮೆ ಪರಿಹಾರ, ಇದನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತಂದರೆ ಆವಾಗಲೂ ಸಹ ಈ ಒಂದು ಸಿಂಗಲ್ ಪಾಣಿ ಅಂತ ನಾವೇನು ಹೇಳ್ತೀವಿ ಅದು ಅನುಕೂಲ, ಏಕಮಾಲೀಕತ್ವ ಅದು ಅನುಕೂಲ ಆಗ್ತದೆ. ಹಾಗೆ ಲ್ಯಾಂಡ್ ಓನರ್ಶಿಪ್, ಜಮೀನು ಮಾಲೀಕತ್ವ ಏನಿರುತ್ತೆ, ಈ ವಿಷಯದಲ್ಲಿ ಉದ್ಭವಿಸ್ತಕ್ಕಂಥ ಗೊಂದಲಗಳಿಗೆ ಶಾಶ್ವತ ಪರಿಹಾರವನ್ನು ನೀವು ಒದಗಿಸಿಕೊಳ್ಬೋದು. ಸೊ ನಾನು ಗಮನಿಸಿದಂತೆ ಈ ಒಂದಷ್ಟು ದಿನಗಳ ಹಿಂದೆ ಈ ಥರದ ಏಕಮಾಲೀಕತ್ವದ ಪಾಣಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸೊ ಇದು ಈಗಲೂ ಸಹ ನೀವು ತತ್ಕಾಲ್ ಪೋಡಿ ಅಂತ ಇದನ್ನು ಕರೀತಾರೆ, ಮಾಡಿಸಬಹುದು. ಸೊ ಈ ಥರದ ಉಪಯೋಗಗಳಿದ್ದಾವೆ. ಸೊ ಇದು ಇಂದಿನ ಮಾಹಿತಿ ರೈತ ಬಾಂಧವರೇ, ಧನ್ಯವಾದಗಳು.